ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರಿ, ಸೊ ನಾವು ಕೆನಡಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನಮ್ಮ ಸಿಂಪಲ್ ಲೈಫ್ ಸ್ಟೈಲು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕೆನಡಾದಿಂದ ನಾನು ಎಲ್ಲ ವೀಡಿಯೋಸು ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಹೋಗಿ ನಮ್ಮ ಚಾನಲ್ಸಲ್ಲಿ ಇದ್ದಾವೆ, ಚೆಕ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರಂಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ನಾನು ಬಂದು ಮಾರ್ನಿಂಗ್ಗೆ ಸ್ವಲ್ಪ ಪಾಲಕ್ ಹಾಕಿ ಚಪಾತಿ ಮಾಡಿಕೊಟ್ಟೆ ಎಲ್ಲರಿಗೂ. ಆಮೇಲೆ ಇಲ್ಲಿ ಬ್ಲ್ಯಾಂಕೆಟ್ಸ್ ಎಲ್ಲ ಮಡಚಿಡ್ತಾ ಇದ್ದೀನಿ. ಯಾಕಂದರೆ ನಾನು ಬ್ಲ್ಯಾಂಕೆಟ್ಸ್ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಬಟ್ ಡ್ರೈಯರ್ಗೆ ಹಾಕಿದರೆ ಡ್ರೈ ಆಗೇ ಇಲ್ಲ. 2 ಟೈಮ್ಸ್ ಆನ್ ಮಾಡಿದ್ದೀನಿ, ಆದರೂ ಡ್ರೈ ಆಗಿರಲಿಲ್ಲ. ಸೊ ಹಾಗಾಗಿ ನೈಟ್ ನಾನು ಇನ್ನೇನು ಮಾಡೋದು, ಔಟ್ಸೈಡು ಒಣಗಾಕೋಕ್ಕೆ ಆಗಲ್ಲ. ಸೊ ಫುಲ್ ಸ್ನೋ, ಚಳಿ, ಒಣಗೋದು ಇಲ್ಲ. ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲದಂಗೆ ನಾನು ನೈಟ್ ಸ್ವಲ್ಪ ಚೇರುಗಳೆಲ್ಲ ಮಧ್ಯೆ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಎಲ್ಲನೂ ಒಣಗಿಸಾಕ್ತೆ. ಸೋಫಾ ಮೇಲೆ ಸ್ವಲ್ಪ, ಚೇರ್ ಮೇಲೆ ಸ್ವಲ್ಪ ಎಲ್ಲನೂ ಒಣಗಾಕಿಸ್ದೆ. ನಾರ್ಮಲಾಗಿ ಯಾವಾಗಲೂ ಆಗ್ತಾ ಇರ್ತೀನಿ, 15 ಡೇಸ್ಗೆ ಒಂದ್ಸಲಿ, ಮಂತ್ಲಿ ಒಂದ್ಸಲಿ ಆ ರೀತಿ ಆಗ್ತಾ ಇರ್ತೀನಿ ಬ್ಲಾಂಕೆಟ್ಸ್ ಎಲ್ಲನೂ. ಸೊ ಈ ಸಲ ಏನೋ ಗೊತ್ತಿಲ್ಲ, 2 ಟೈಮ್ಸ್ ಹಾಕಿದ್ರು ಡ್ರೈಯರ್ಗೆ ಅದು ಒಣಗೇ ಇಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಆಗಿದೆ ಏನೋ ಗೊತ್ತಿಲ್ಲ ಡ್ರೈಯರು. ಒಂದ್ಸಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಬಂದು ಚೆಕ್ ಮಾಡ್ತಾರೆ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು. ಇನ್ನು ವಾಶ್ ಆಗಿದ್ದಾವೆ, ನೆಕ್ಸ್ಟ್ ಏನು ಮಾಡಿದ್ರು ಡ್ರೈ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಫುಲ್ ಮನೆ ತುಂಬ ಒಣಗಾಕ್ಸಿಟ್ಟು ಮಲಗಿದ್ದೆ. ಇನ್ನು ಎದ್ದಿದ ತಕ್ಷಣ ಇನ್ನು ಕೃತಿಕಾ ಫುಲ್ಲು ಎಲ್ಲ ತುಳಿದಾಡ್ತಾಳಲ್ವ, ಸೊ ಹಾಗಾಗಿ ಎಲ್ಲ ಒಣಗಿತ್ತು, ಚೆನ್ನಾಗಿ ಡ್ರೈ ಆಗಿತ್ತು. ಹಾಗಾಗಿ ಎಲ್ಲ ಮಡಚಿಡ್ತಾ ಇದ್ದೀನಿ. ಇನ್ನು ಕೃತಿಕಾ ಇಲ್ಲಿ ಅದನ್ನ ಮಡಚಿಕ್ತಾ ಇದ್ದರೆ ಸ್ವಲ್ಪ ಧೂಳು ಥರ ಬರುತ್ತಲ್ಲ, ಸೊ ಅದನ್ನ ನೋಡಿಬಿಟ್ಟು ಏನೋ ಅಂದ್ಕೊಂಡು ಹೊಡಿಯೋಕ್ಕೆ ಹೋಗ್ತಾ ಇದ್ದಾಳೆ. ಅವ್ರ ಅಣ್ಣ ಸ್ವಲ್ಪ ಆಟ ಆಡ್ತಾ ಇರ್ತಾರೆ, ಬಿಸಿಲು ಟೈಮಲ್ಲಿ ಆ ಥರ ಧೂಳು ಥರ ಬಂದರೆ ಏನೋ ಒಂಥರ ಕಾಣಿಸ್ತಾ ಇರುತ್ತಲ್ಲ, ಸೊ ಅವ್ರ ಅಣ್ಣ ಅದು ಹೊಡಿತಾ ಇರ್ತಾನೆ ಯಾವಾಗಾದ್ರೂ. ಸೊ ಅದನ್ನು ಇವಳು ಅದನ್ನು ನೋಡಿಬಿಟ್ಟು ಆ ರೀತಿ ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ಇದು ಮಾಡ್ತಾಯಿದ್ರೆ ಅದು ಧೂಳು ಥರ ಬರ್ತಾ ಇರೋದಕ್ಕೆ ಆ ರೀತಿ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ನಮ್ಮ ಮನೇಲಿ ಬಂದು ನಮ್ಮ ಬ್ರೇಕ್ಫಾಸ್ಟ್ 7:30, 8 o'clock ಎಲ್ಲ ಆಗುತ್ತೆ. ಬಟ್ ಜಿಶು ಒಬ್ಬನು ತಿಂತಾನೆ ಅಷ್ಟೇ, ಇನ್ನು ನಾವೆಲ್ಲ ತಿನ್ನೋದು ಲೇಟ್ ಆಗುತ್ತೆ. ಸೊ ನಾನು 9:30 ಇಲ್ಲ ಒಂದೊಂದ್ಸಲಿ 10:30 ಆಗೋಗುತ್ತೆ ತಿನ್ನೋ ಅಷ್ಟೊತ್ತಿಗೆ. ಸೊ ಮತ್ತೆ ತಕ್ಷಣವೇ ನಾನು ಅಡುಗೆ ರೆಡಿ ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ಅಡುಗೆಗೆ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಹಸ್ಬೆಂಡು ಸ್ವಲ್ಪ ಬೇಗ ತಿಂದುಬಿಟ್ಟಿರ್ತಾರೆ, ಜಿಶು ಜೊತೆನೇ ಸ್ವಲ್ಪ ಅವ್ರು 9 o'clock ಆ ಟೈಮ್ಗೆ ತಿಂದುಬಿಡ್ತಾರೆ. 12:30 ಆ ಟೈಮ್ಗೆಲ್ಲ ಲಂಚ್ ರೆಡಿ ಇದ್ದರೆ ಅವರು ತಿಂದುಬಿಡ್ತಾರೆ, ಬೇಗ ಹಸಿವಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಆದಷ್ಟು ನಾನು ಕೃತಿಕಾಗೆ ಬ್ರೇಕ್ಫಾಸ್ಟ್ ತಿನ್ನಿಸಿದ ತಕ್ಷಣ ನಾನು ಲಂಚಿಗೆ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಒಂದು ಬ್ರೊಕೊಲಿ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬ್ರೊಕೊಲಿ ರೈಸ್ಗೆಲ್ಲ ಬ್ರೊಕೊಲಿ ಕಟ್ ಮಾಡ್ತಾಯಿದ್ದೀನಿ. ಕೃತಿಕಾ ನೋಡಿದ ತಕ್ಷಣ ಬ್ರೊಕೊಲಿ ಅಂದರೆ ತುಂಬ ಇಷ್ಟ, ಇನ್ನು ವಾಸ ಮಾಡಿರಲಿಲ್ಲ, ಬಂದು ಅದೇ ತೊಗೊಂಡು ತಿಂತಾ ಇದ್ದಾಳೆ. ಅಲ್ಲಿ ಇದು ಒಂದು 5-10 ಮಿನಿಟ್ಸಲ್ಲಿ ರೈಸ್ ಒಂದು ರೆಡಿ ಇದ್ದರೆ 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. ಒಂದು ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಹಸ್ಬೆಂಡ್ ಶೇರ್ ಮಾಡಿದೆ ನನಗೆ ಈ ರೀಲು. ಒಂದ್ಸಲಿ ಟ್ರೈ ಮಾಡು ಬ್ರೊಕೊಲಿಯಲ್ಲಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರಲ್ಲ ಬ್ರೊಕೊಲಿ, ಒಂದ್ಸಲಿ ನಾರ್ಮಲಾಗಿ ಟ್ರೈ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಬ್ರೊಕೊಲಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ 5 ಮಿನಿಟ್ಸ್ ಬಿಸಿನೀರಲ್ಲಿ ಆಮೇಲೆ ತೆಗೆದುಬಿಟ್ಟು ಮತ್ತು ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ, ಗೋಡಂಬಿ, ಮೆಣಸಿನ್ಕಾಯಿ, ಇದೇ ಮೈನು ಬೇಕಾಗಿರೋದು ಅದಕ್ಕೆ. ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ಸ್ವಲ್ಪ ಆಯಿಲಲ್ಲಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಪೇಸ್ಟ್ ಮಾಡ್ಕೋಬೇಕು. ಅದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಏನಿದೆ ಅದು ನಾನು ಸ್ವಲ್ಪ ಅಡುಗೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಬಾಣಲೆಯಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ, ನನಗೂ ಗೊತ್ತಿಲ್ಲ, ಯಾರು ಹೇಳಿದ್ದು ಕೇಳಿದೆ ನಾನು. ಆಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ, ಸೊ ಅದನ್ನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡೋ ಕೆಲಸ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಹುರಿದಿರೋದೆ ಅಲ್ವಾ, ಸೊ ಅವು ಏನು ಅಷ್ಟೇನು ಆನಿಯನ್ಗೆ ಮಿಕ್ಸ್ ಹಾಕಿದ್ರೆ ಸಾಕು. ಆಮೇಲೆ ಬ್ರೊಕೊಲಿನ ಹಾಕ್ಕೊತಾ ಇದ್ದೀನಿ. ಬ್ರೊಕೊಲಿ ತುಂಬ ನಾವು ಹಾಟ್ ವಾಟ್ರಲ್ಲಿ ಬಾಯ್ಲ್ ಮಾಡಬಾರ್ದು, ಯಾಕಂದರೆ ಇದು ಬೇಗ ಬೆಂದೋಗುತ್ತೆ ಬ್ರೊಕೊಲಿ. ಲೈಟಾಗಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತೆಗೆದುಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಆಮೇಲೆ ಬ್ರೊಕೊಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಖಾರ ಉಪ್ಪು ಎಲ್ಲ ಬ್ರೊಕೊಲಿಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಬ್ರೊಕೊಲಿಗೆ, ಉಪ್ಪು ಖಾರ ಎಲ್ಲನೂ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇನ್ನಷ್ಟೇ, ಇದಕ್ಕೇನು ಬೇರೆ ಏನೂ ಬೇಕಿರಲ್ಲ. ಸ್ವಲ್ಪ ರೈಸ್ ಮಾಡ್ಕೊಂಡಿರ್ತೀವಲ್ಲ, ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಇರುತ್ತೆ ಏನೋ, ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೂ ಇಲ್ಲ, ಯಾವ ರೀತಿ ಇರುತ್ತೆ ಏನೋ ಅಂದ್ಕೊಂಡೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಯಿತು.
ಎಲ್ಲರೂ ಇಷ್ಟಪಟ್ಟು ತಿಂದರು. ಎಷ್ಟು ಬೇಗ ಆಗೋಗುತ್ತೆ ಅಂದರೆ 5-10 ಮಿನಿಟ್ಸ್ ಎಲ್ಲ ಆಗೋಗುತ್ತೆ. ರೈಸ್ ಒಂದು ರೆಡಿ ಇದ್ದರೆ ಸಾಕು. ಇದ್ರಲ್ಲಿ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೆ. ಅವರು ಸ್ಪ್ರಿಂಗ್ ಆನಿಯನ್ ಹಾಕಿದ್ರು, ಬಟ್ ನನ್ನ ಹತ್ರ ಇಲ್ಲ, ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಟ್ರೈ ಮಾಡಿ ಹಾಕಿಬಿಟ್ಟು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯಾವಾಗಾದರೂ ಬೇಗ ಹಾಕಬೇಕು ಅಂದರೆ ಈ ಥರ ಮಾಡ್ಬೋದಲ್ಲ. ನಾರ್ಮಲಾಗಿ ಬ್ರೊಕೋಲಿ ಮನೆಯಲ್ಲಿ ಸ್ಟಾಕ್ ಇರುತ್ತೆ ನಮ್ಮ ಮನೆಯಲ್ಲಿ, ಸೊ ಈ ರೀತಿ ಮಾಡಿದೆ. ಬಟ್ ಎಲ್ಲರೂ ತುಂಬ ಇಷ್ಟಪಡ್ತಿದ್ರು. ಇನ್ನು ಕೃತಿಕಾ ಬ್ರೊಕೋಲಿ ಇದ್ದರೆ ಅಂತ ಅವಳು ಆರಾಮಾಗಿ ತಿಂತಾಳೆ. ಬ್ರೊಕೋಲಿ ಇದ್ದರೆ ಸಾಕು ಅವಳು. ಇನ್ನು ಊಟ ಮಾಡಿಬಿಟ್ಟು ನಾನು ಒಂದು 5-10 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿಸಿ ಮತ್ತೆ ಮಲಗಿಸೋಣ ಅಂತ ಹೇಳ್ಬಿಟ್ಟು, ಇನ್ನು ಸ್ನೋ ಬೀಳ್ತಾ ಇದ್ದರೆ ಅಲ್ಲಿ ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ವಿ ಸ್ನೋನ. ಇನ್ನೇನು ಕೆಲಸ ಮಾಡೋದು, ನಮ್ಮಿಬ್ಬರದ್ದು ಇದೇ ಆಗುತ್ತೆ. ಸೊ ಅದಕ್ಕೆ ಸ್ನೋ ಬೀಳ್ತಾ ಇದ್ರೆ ಅವಳು ಹೌದು ರೈನ್ ಗೋ ಅವೇ ಬರುತ್ತಲ್ಲ ರೈನ್, ಸೊ ಅದು ಹೇಳು ಅಂತ ನಾನು ಹೇಳ್ತಾ ಇದ್ರೆ ಅವಳು ಆಟ ಆಡ್ತಾ ಇದ್ದಾಳೆ ಅದು ನೋಡ್ಕೊಂಡು, ಸ್ನೋ ನೋಡಿಕೊಂಡು. ಇನ್ನು 2 o'clock ಕರೆಕ್ಟಾಗಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ನಾನು. ಒಂದು 1 hour ಮಲಗ್ತಾಳೆ, ಜಾಸ್ತಿ ಅಂದರೆ 1.5 hour ಮಲಗ್ತಾಳೆ. ಸೊ ಆದಷ್ಟು 1 hourಗೆ ಎದ್ದೊಳ್ಬಿಡ್ತಾಳೆ. ಅವತ್ತು ತುಂಬ ಅಪರೂಪಕ್ಕೆ 1.5 hour ಆ ಥರ ಮಲಗ್ತಾಳೆ. ಅದಕ್ಕೆ ಇನ್ನು ಮಲಗೋಗಿ ಮಾತ್ರ ಡೈಪರ್ ಹಾಕ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿಸ್ಬಿಡು, ಡೈಪರ್ ಬಿಟ್ಟು ಆಗದೆ ಇರೋಂಗೆ ಅಂತ. ಬಟ್ ವಿಂಟರ್ ಅಲ್ವಾ, ಸ್ವಲ್ಪ ಚಳಿಗೆ ಮಾಡ್ಕೊಂಡು ಪೀ ಮಾಡ್ತಾನೆ ಇರ್ತಾರೆ. ಅದು ಇನ್ನು ಒಣಗೋಕ್ಕೆ ಎಲ್ಲ ಅದಕ್ಕೂ ಟೈಮ್ ಜಾಗ ಇರಲ್ಲ. ಸಮ್ಮರಲ್ಲಾದರೆ ಬ್ಯಾಕ್ ಸೈಡ್ ಒಣಗಿಸ್ಬೋದು. ನಾವು ಬ್ಯಾಕ್ ಸೈಡ್ ಇದ್ದೀವಿ ನಮ್ಮ ಅಪಾರ್ಟ್ಮೆಂಟಲ್ಲಿ, ಯಾರೂ ನೋಡಲ್ಲ, ಏನು ಪ್ರಾಬ್ಲಮ್ ಇರೋಲ್ಲ. ಫ್ರಂಟ್ ಸೈಡ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆ ಥರ ಎಲ್ಲ ಒಣಗಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಆಫ್ಟರ್ನೂನ್ ಮಲಗಿಸೋದಂದರೆ ಏನು ಕಷ್ಟ ಇರಲ್ಲ. ಸೊ ಹೋಗಿದ್ದು 5 minutesಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ. ಬಟ್ ನನಗೆ ದೊಡ್ಡ ಟಾಸ್ಕ್ ಅಂದರೆ ನೈಟಲ್ಲಿ ಮಲಗಿಸೋದೆ. ಬೆಡ್ ಮೇಲೆ ಹೋಗಿದ್ದು 1 hour 2 hour ತಗೋ ಮಲಗೋದೇ ಇಲ್ಲ, ಆಟ ಆಡ್ತಾನೆ ಇರ್ತಾಳೆ. ಹಿಂಗೆ ಕೃತಿಕಾಗಿ ಮಲಗಿಸ್ಬಿಟ್ಟು ಬಂದು ಇನ್ನು ಹಸ್ಬೆಂಡು ನುಗ್ಗೆ ಸೊಪ್ಪು ತಂದಿದ್ರು. ಸೊ ಇದು ನಾವು 2 ವರ್ಷ ಆಯಿತು, ಇದು ಸೆಕೆಂಡ್ ಟೈಮ್ ನಂಗೆ ನುಗ್ಗೆ ಸೊಪ್ಪು ಸಿಕ್ಕಿರೋದು. ಸೊ ನುಗ್ಗೆ ಸೊಪ್ಪೇ ಸಿಗಲ್ಲ ಇಲ್ಲಿ. ಅವ್ರ ಆಫೀಸ್ ಹತ್ರ ಇಂಡಿಯನ್ ಸ್ಟೋರ್ ಇದೆ, ಸೊ ಅಲ್ಲಿ ಹೋಗಿದ್ರೆ ಅಲ್ಲಿ ಇತ್ತಂದರೆ, ಸೊ ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಇಷ್ಟು ಬಂದು $8 ಅಂತೆ ಅದು ನುಗ್ಗೆ ಸೊಪ್ಪು. ಬಟ್ ಎಲೆ ಮಾತ್ರ ತುಂಬ ಚಿಕ್ಕದಾಗಿದ್ದಾವೆ. ಆದರೆ ನುಗ್ಗೆ ಸೊಪ್ಪು ಬಿಡಿಸೋದು ತುಂಬ ಕಷ್ಟನೇ ಅಲ್ವಾ, ಅಂದರೆ ಟೈಮ್ ತಗೊಳುತ್ತಲ್ಲ, ಬೇಗ ಆಗೋದೇ ಇಲ್ಲ. ನಮ್ಮ ಊರಲ್ಲಿ ಸಿಗೋ ನುಗ್ಗೆ ಸೊಪ್ಪು ಸುಮ್ಮನೆ ಈ ಥರ ಅಲ್ಲಾಡಿಸಿದ್ರೆ ಸಾಕು ಎಲೆ ಎಲ್ಲ ಬಿದ್ದೋಗುತ್ತೆ. ಬಟ್ ಇದರಲ್ಲಿ ಆ ರೀತಿ ಬೀಳೋದೇ ಇಲ್ಲ, ನಾವು ಕೈಯಿಂದ ಬಿಡಿಸ್ಬೇಕು. ಅದು ಟೈಮ್ ತಗೊಳುತ್ತೆ, ಆಲ್ಮೋಸ್ಟ್ 1 hour ಆದರೂ ತಗೊಳ್ಳುತ್ತೆ ಈ ನುಗ್ಗೆ ಸೊಪ್ಪೆಲ್ಲ ಬಿಡಿಸೋದಕ್ಕೆ. ಸೊ ಅದಕ್ಕೆ ಇನ್ನು ಕೃತಿಕಾ ಮಲಗಿದಾಗೆ ನಾನು ಮಾಡ್ಕೋಬೇಕು. ಎದ್ದೊಳ್ದಾಗಾದರೆ ಫುಲ್ ಮನೆಯೆಲ್ಲ ನುಗ್ಗೆ ಸೊಪ್ಪೇ ಇರುತ್ತೆ, ನಾನು ಬಿಡಿಸೋದೇನಿರಲ್ಲ, ಅವಳೇ ಬಿಡಿಸ್ಕೊಡ್ತಾಳೆ ಎಲ್ಲನೂ. ಯಾಕೆ ಅವಳು ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಜಿಶುನು ಬಂದಿಲ್ಲ, ಸೊ ಅಷ್ಟೊತ್ತವರೆಗೂ ಅವ್ನು ಬಂದಮೇಲೆ ಏನಾದರೂ ಅವ್ನು ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನುಗ್ಗೆ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನುಗ್ಗೆ ಸೊಪ್ಪಿಂದ ಚಟ್ನಿ ಪೌಡ್ರ್ ಮಾಡ್ತಾರಲ್ಲ, ಅದು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಸಿಗೋದೇ ಅಪರೂಪ. ಸೊ ಅದಕ್ಕೆ ಬಸ್ಸಾರು ಮಾಡು, ಇನ್ನೊಂದ್ಸಲ ಯಾವಾಗಾದ್ರೂ ಸಿಕ್ಕಿದಾಗ ಚಟ್ನಿ ಪುಡಿ ಮಾಡ್ಕೊಂಡು ಇಟ್ಕೋಬೋದು ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಬಸ್ಸಾರು ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ನಾಳೆಗೆಲ್ಲ ಇವತ್ತೇ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂಗೆ ಕೃತಿಕಾ ಎದ್ದಿದ ತಕ್ಷಣ ಸ್ವಲ್ಪ ಚೀಸ್ ಕೇಳ್ತಾಯಿದ್ದೆ, ಅವ್ರ ಅಣ್ಣ ತಿಂತಾಯಿದ್ದ. ಸೊ ಅದಕ್ಕೆ ಅವಳು ಕೇಳಿದ್ಲು, ಸರಿ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಚೀಸ್ ಕೊಟ್ಟೆ. ನಾನು ಯಾವಾಗಲೂ ಕೊಡಲ್ಲ, ವೀಕ್ಲಿ ಒನ್ಸ್ 15 days ಒನ್ಸ್ ಕೊಡ್ತೀನಿ. ಆ್ಯಕ್ಚುಲಿ ಡಾಕ್ಟ್ರ್ ಹೇಳಿದ್ದಾರೆ ನನಗೆ ಚೀಸ್ ಕೊಡ್ತಾಯಿರು ಅವಾಗವಾಗ ಅಂತ, ಯಾಕಂದರೆ ಇವಳು ಹಾಲು ಕುಡಿಯೋದು ತುಂಬ ಕಮ್ಮಿ ಅಲ್ವಾ, ಸೊ ಹಾಗಾಗಿ ಚೀಸ್ ಕೊಡು ಅಂತ ಹೇಳ್ತಾರೆ. ಬಟ್ ನಾನು ಅಪರೂಪಕ್ಕೆ ಕೊಡ್ತೀನಿ, ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಆ ರೀತಿ ಕೊಡ್ತೀನಿ, ಯಾವಾಗಲೂ ಕೊಡಲ್ಲ. ಇನ್ನು ಅವಳು ತಿಂತಾಯಿದ್ರೆ ನಾನು ಸ್ನಾನ ಮಾಡ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ಅವಳು ಕೊಟ್ಬಿಟ್ಟು ಹೋದೆ. ನಾನು ಫೈನಲಿ ಫ್ರೆಶ್ ಆಗಿಬಿಟ್ಟೆ. ಇವಾಗ ನಾನು ಕೃತಿಕಾ ಅವ್ರ ಅಪ್ಪನ ಕರ್ಕೊಂಡು ಮೇಲ್ಗಡೆ ಹೋಗಿದ್ದಾರೆ, ಮೇಲ್ಗಡೆ ಮನೆಗೆ. ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬಾಡಿ ಎಲ್ಲ ತುಂಬ ಹೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಚಳಿಗೆ ಫುಲ್ ಸ್ಕಿನ್ ಎಲ್ಲ ಡ್ರೈ ಆಗೋದು ಎಲ್ಲ ಆಗ್ತಾಯಿದೆ. ಹೀಟ್ ಜಾಸ್ತಿಯಾಗಿ ಮೂಗಲೆಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣ ನೋಡಿಕೊಂಡ್ರೆ ಮೂಗಲೆಲ್ಲ ಬ್ಲಡ್ ಬರೋದು, ತುಂಬ ಹೀಟಿಗೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ನಾವು ಔಟ್ಸೈಡ್ ತುಂಬ ಚಳಿ ಇದೆ ಅಲ್ವ, ಸೊ ಅದಕ್ಕೋಸ್ಕರ ನಮ್ಮ ಬಾಡಿನ ತಂಪಾಗಿ ಇಟ್ಕೋಬೇಕು. ಯಾಕಂದರೆ ನಾವು ಮನೆಯಲ್ಲೆಲ್ಲ ಹೀಟ್ ಇಟ್ಕೊಂಡಿರ್ತೀವಲ್ಲ, ಹೀಟರ್ ಆನ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಮ ಬಾಡಿ ಹೀಟೇ ಜಾಸ್ತಿ ಇರುತ್ತೆ, ಹೀಟಾಗೇ ಇರುತ್ತೆ. ಮನೆಯಲ್ಲಿ ಹ್ಯೂಮಿಡಿಫೈಯರ್ ಆನ್ ಇಟ್ಟರೆ ಚೆನ್ನಾಗಿ, ಆನ್ ಇದ್ರೇ ಇಲ್ಲ ಅಂದರೆ ಮೂಗಲೆಲ್ಲ ಬ್ಲಡ್ ಬರೋದು ಎಲ್ಲ ಆಗುತ್ತೆ. ಸೊ ನಾನು 1-2 days ಹ್ಯೂಮಿಡಿಫೈಯರ್ ಆನ್ ಮಾಡ್ಕೊಂಡಿಲ್ಲ. ಸೊ ನನಗೆ ತುಂಬ ಹೀಟ್ ಜಾಸ್ತಿ ಆಗಿದೆ ಅನ್ನಿಸ್ತು. ನಾರ್ಮಲ್ ಆಗಿದೆ ಹೇಳು, ಏನು ಬೇಡ ಹ್ಯೂಮಿಡಿಫೈಯರ್ ಅಂದ್ಕೊಂಡೆ. ಬಟ್ ಮಾರ್ನಿಂಗ್ ಎದ್ದಿದ ತಕ್ಷಣ ಮೂಗಲೆಲ್ಲ ಬ್ಲಡ್ ಬರೋದು ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಸ್ವಲ್ಪ ಇವಾಗ ಬಾಡಿ ಸ್ವಲ್ಪ ತಂಪು ಮಾಡ್ಕೋಬೇಕು. ಇನ್ನು ನಾಳೆ ಬೇರೆ ನುಗ್ಗೆ ಸೊಪ್ಪು ಸಾರು ತಿನ್ನಬೇಕು, ಅದು ತುಂಬ ಹೀಟ್ ಜಾಸ್ತಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ಇದು ಕೋಸಂಬರಿ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ.
ಸೊ ಕೋಸಂಬರಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ತಂಪಾಗುತ್ತೆ, ಬೇಗ ತಂಪಾಗುತ್ತೆ ಬಾಡಿ ಹೆಸರುಬೇಳೆ ತಿಂದರೆ. ಸೊ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಮಾಡ್ಕೊಳ್ಳೋಣ, ಅದಕ್ಕೆ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಆದರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನನಗೆ ಯಾವಾಗಾದರೂ ಇದು ಹೆಸರುಬೇಳೆ ನೋಡಲಿ ನಾನು ಚಿಕ್ಕವಾಗಿರೋದು ನೆನಪಾಗುತ್ತೆ. ಆ್ಯಕ್ಚುಲಿ ನಾವು 6th or 7th ಸ್ಟ್ಯಾಂಡರ್ಡ್ ಇದ್ವೇನೋ ಸರಿಯಾಗಿ ನೆನಪಿಲ್ಲ. ನಮ್ಗೆ ಶಿಬಿರ ಥರ ಹಾಕಿದ್ರು, ಕ್ಯಾಂಪ್ ಹಾಕಿದ್ರು. ಸೊ ಬೇರೆ ಸ್ಕೂಲಲ್ಲಿ ಹೋಗಿ ಇರೋದು ಒಂದು 7 ಡೇಸು. ಸೊ ಅಲ್ಲಿ ಮಾರ್ನಿಂಗ್ ಎತ್ತಿದ ತಕ್ಷಣ ಹೆಸರುಬೇಳೆದು ನೆನೆಸಿರ್ತೀವಲ್ಲ, ಆ ನೀರು ಕೊಡ್ತಾಯಿದ್ರು, ಬರೀ ನೀರೇ ಕೊಡ್ತಾಯಿದ್ರು. ಫಸ್ಟ್ ಟೈಮ್ ನಾನು ಅಲ್ಲೇ ಕುಡ್ದಿದ್ದೆ, ಹೆಸರುಬೇಳೆ ನೀರು ಕುಡಿತಾರೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಆವಾಗ ನಮಗೆ ಇದೇನು ಈ ರೀತಿ ಇದೆ ಅಂತಲೇ ನಮ್ಗೆ ತುಂಬ ಇಷ್ಟನೇ ಆಗಿಲ್ಲ ಅದು. ಆಮೇಲೆ ಅವ್ರಿಗೆ ಹೇಳ್ದೆ, ಇಲ್ಲ ನಮ್ಗೆ ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅವರಿಲ್ಲ, ಇಲ್ಲಿ ಕುಡಿಲೇಬೇಕು ಅಂತ 5:30ಗೆ ಎಬ್ಬಿಸ್ತಾ ಇದ್ರು ನಮಗಲ್ಲಿ. ಫಸ್ಟ್ ಕೊಡ್ತಾ ಇದ್ದಿದ್ದೆ ಬರೀ ಖಾಲಿ ಹೊಟ್ಟೆಗೆ ಹೆಸರುಬೇಳೆ ನೀರು ಕೊಡ್ತಾಯಿದ್ರು ಕುಡಿಬೇಕು ಅಂತೇಳಿ. ಇನ್ನು ಆಗೋದೇ ಇಲ್ಲ ಅಂತೇಳಿದ್ದಕ್ಕೆ ಆಮೇಲೆ ಒಂದು ಗ್ಲಾಸ್ ಶುಗರ್ ಹಾಕಿ ಕೊಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿರ್ತೀವಿ, ಇವಾಗ ಅಭ್ಯಾಸ ಆಗಿದೆ, ಇವಾಗ ನಾರ್ಮಲಾಗಿ ಕುಡಿತಾ ಇರ್ತೀನಿ ನಾನು. ಕೃತಿಕವು ಬಟ್ಟೆ ಎಲ್ಲ ಸ್ವಲ್ಪ ಚಿಕ್ಕದಾಗ ಆಗೋವೆಲ್ಲ ಸ್ವಲ್ಪ ಬಿಸಾಕೋಣ ಅನ್ಕೊತಾ ಇದ್ದೀನಿ. ಸೊ ಇಷ್ಟು ದಿನ ಹಂಗೆ ಆಗ್ತಾಯಿತ್ತು. ಸೊ ಇವಾಗ ಸ್ವಲ್ಪ ಹೈಟ್ ಆಗಿದ್ದಾಳೆ. ಸೊ ಎಲ್ಲ ತುಂಬ ಬಟ್ಟೆ ಎಲ್ಲ ಶಾರ್ಟ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಗುಡ್ವಿಲ್ ಸ್ಟೋರ್ ಕೊಟ್ಬಿಟ್ಟು, ಅಂದರೆ 1-2 ಟೈಮ್ಸ್ ಹಾಕ್ಕೊಂಡಿರೋ ಆ ಥರ ಮಾತ್ರ ಗುಡ್ವಿಲ್ ಸ್ಟೋರ್ ಕೊಟ್ಬಿಡೋಣ. ಇನ್ನು ಬೇರೆವೆಲ್ಲ ಬಿಸಾಕೋಣ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಈ ಬಾಕ್ಸ್ ತುಂಬ ಫುಲ್ಲು ಕೃತಿಕಾ ಬಟ್ಟೆನೇ ಇರೋದು. ಸೊ ಅದಕ್ಕೆ ಯಾವ ಚೆನ್ನಾಗಿದ್ದಾವೆ ಯಾವ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ನಾನು ಎಲ್ಲ ಏನೆಲ್ಲ ಬಿಸಾಕ್ಬಿಡ್ತೀನಿ. ಚೆನ್ನಾಗಿರೋ ಮಾತ್ರ ಇಟ್ಕೊತೀನಿ. ಸೊ ಮೊನ್ನೆ ಒಂದು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ, ಸ್ವಲ್ಪ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಅವೆಲ್ಲ ಸ್ವಲ್ಪ ಯಾವ ಇವಾಗ ಕರೆಕ್ಟಾಗಿ ಆಗುತ್ತೆ ಮತ್ತು ಯಾವ ದೊಡ್ಡದಾಗುತ್ತೆ ಅಂತ ಅವೆಲ್ಲ ಚೆಕ್ ಮಾಡಿಬಿಟ್ಟು ಸೈಡ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ಯಾರೂ ಇಲ್ಲ, ಡಿಸ್ಟರ್ಬ್ ಮಾಡೋರು ಇಲ್ಲ. ಸೊ ಅವರಿಲ್ಲ ಅಂದ್ರೇ ನಾನೆಲ್ಲ ಕೆಲಸ ಮಾಡ್ಕೊಳಕ್ಕಾಗೋದು, ಅವರಿದ್ದರೆ ಮಾಡ್ಕೊಳಕ್ಕಾಗಲ್ಲ. ಸೊ ಇನ್ನು ನಾನೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ. ಆ್ಯಕ್ಚುಲಿ ಫ್ರೆಂಡ್ ಬರ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಅವ್ರು ಬರ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರು. ಅಂದರೆ ಮಾರ್ನಿಂಗ್ ಹೇಳಿದ್ರು ಅಂತ ಹೇಳ್ಕೊ ಬರೋಕ್ಕಾಗಲ್ಲ, ಯಾಕಂದರೆ ತುಂಬ ಸ್ನೋ ಬೀಳ್ತಾ ಇದೆ, ಆಗಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನ ಮಡಚಿಟ್ಕೊತಾ ಇದ್ದೀನಿ ಇಲ್ಲೆಲ್ಲನೂ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.